ದುರಂತಕ್ಕೆ ಬಂದೋಬಸ್ತ್ ವೈಫಲ್ಯವೇ ಕಾರಣ. ಗ್ಯಾರಂಟಿ ನ್ಯೂಸ್ನಲ್ಲಿ ಬಂದೋಬಸ್ತ್ ವೈಫಲ್ಯದ ಎಕ್ಸ್ಕ್ಲೂಸಿವ್ ಸ್ಟೋರಿ. ಎಸ್, ಬಂದೋಬಸ್ತ್ನಲ್ಲಿ ಆದಂತಹ ವೈಫಲ್ಯಗಳೇನು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ ಇಡ್ತೀವಿ ಇವತ್ತು. ಕೇವಲ ಒಬ್ಬರು DCBಗೆ ಮಾತ್ರ ಅಷ್ಟು ದೊಡ್ಡ ಜವಾಬ್ದಾರಿ ನೀಡಲಾಗಿತ್ತ? ಸಾವಿರಾರು ಅಲ್ಲ, ಲಕ್ಷಾಂತರ ಜನರ ಜವಾಬ್ದಾರಿಯನ್ನ ಕೇವಲ ಒಬ್ಬರು DCP ನೇತೃತ್ವಕ್ಕೆ ಬಿಡಲಾಗಿತ್ತ? ಹಾಗಾದ್ರೆ ಸ್ಟೇಡಿಯಂ ಬಳಿ ಉಸ್ತುವಾರಿ ವಹಿಸಿಕೊಂಡಿದ್ದ ಆ ಅಧಿಕಾರಿ ಯಾರು? ಎಸ್, ಚಿನ್ನಸ್ವಾಮಿ ಸ್ಟೇಡಿಯಂ ದುರಂತಕ್ಕೆ ಬಂದೋಬಸ್ತ್ ವೈಫಲ್ಯವೇ ಕಾರಣ. ಅದೊಂದೇ ಕಾರಣ ಅಲ್ಲ, ಅದೂ ಒಂದು ಕಾರಣ. ಗ್ಯಾರಂಟಿ ನ್ಯೂಸ್ನಲ್ಲಿ ಬಂದೋಬಸ್ತ್ ವೈಫಲ್ಯದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಕೇವಲ ಒಬ್ಬರು DCBಗೆ ಮಾತ್ರ ಈ ಜವಾಬ್ದಾರಿಯನ್ನ ನೀಡಲಾಗಿತ್ತ? ಸ್ಟೇಡಿಯಂ ಬಳಿ ಆ ಒಂದು ಉಸ್ತುವಾರಿಯನ್ನ ವಹಿಸಿಕೊಂಡಂತಹ ಅಧಿಕಾರಿ ಯಾರು? ಉಸ್ತುವಾರಿ ಹೊತ್ತಿದ್ದಂತಹ DCP ಕೂಡ ಸ್ಟೇಡಿಯಂ ಬಳಿ ಇರಲಿಲ್ಲ. ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮಕ್ಕೆ ಸೆಕ್ಯೂರಿಟಿಗೆ ಒಬ್ಬರು DCB ಇದ್ರು, ಎಲ್ಲರೂ ಅಲ್ಲೇ ಇದ್ರು. ಜನರ ರಕ್ಷಣೆಗೆ ಇರಬೇಕಾದವರು ರಾಜಕಾರಣಿಗಳ ರಕ್ಷಣೆಯಲ್ಲಿ ಬ್ಯುಸಿಯಾಗಿದ್ರು. ಕಮಿಷನರ್ ದಯಾನಂದ್ ಕೂಡ ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ರೋ ಕೊಡ್ಲಿಲ್ವೋ ಐ ಡೋಂಟ್ ನೋ. ಕಮಿಷನರ್ ಆದಿಯಾಗಿ ಎಲ್ಲರೂ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲೇ ಫುಲ್ ಆನ್ ಕಾನ್ಸಂಟ್ರೇಷನ್ ಇತ್ತು, ಅಲ್ಲೇ ಇದ್ರು. ಆದರೆ ಇಲ್ಲಿ ಜನ ಟಿಕೆಟ್ಗಾಗಿ ಒದ್ದಾಡ್ತಾ ಗೇಟ್ ತೆಗಿತಾ ಇಲ್ಲ ಅಂತ ಗೇಟ್ನ ಅಳ್ಳಾಡಿಸಿ ಗೇಟ್ನ ಮುರಿದು ಗೇಟ್ ಒಳಕ್ಕೆ ನುಗ್ಗುವಂತಹ ಪ್ರಯತ್ನ ನಡೆದು ಲಕ್ಷಾಂತರ ಸಂಖ್ಯೆಯಲ್ಲಿ ಸೇರಿದ್ದಾರಲ್ಲ, ಅಲ್ಲಿರಲಿಲ್ಲ ಜಾಸ್ತಿ ಸಂಖ್ಯೆಯಲ್ಲಿ. ಬದಲಾಗಿ ಇಲ್ಲಿದ್ರು ವಿಧಾನಸೌಧದ ಮುಂಭಾಗದಲ್ಲಿ ಮೆಟ್ಟಿಲ ಮೇಲೆ ನಡೀತಾ ಇದ್ದಂತಹ ಕಾರ್ಯಕ್ರಮದಲ್ಲಿ. ಇಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು, ಸೆಕ್ಯೂರಿಟಿ ಲ್ಯಾಬ್ಸ್ ಆಗಬಾರ್ದು ಅನ್ನುವಂತಹ ವಿಚಾರದಲ್ಲಿ ಪೊಲೀಸರು ಎಷ್ಟರ ಮಟ್ಟಿಗೆ ಅವರು ಕಮಿಟೆಡ್ ಆಗಿದ್ರು ಅಂತಂದರೆ ಅವರು ವಿಧಾನಸೌಧಕ್ಕೆ ಮಾತ್ರ ಸೀಮಿತವಾಗಿದ್ರು. ಹಾಗಂತ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಪೊಲೀಸರು ಇರಲಿಲ್ಲ ಅಂತಲ್ಲ, ಬಟ್ ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇಲ್ಲಿತ್ತೆ ಹೊರತು ಅಲ್ಲಿ ಇರಲಿಲ್ಲ. ಇಲ್ಲೂ ಇದ್ರು ಜನ, ಅಲ್ಲಿ ವ್ಯವಸ್ಥೆನೇ ಇರಲಿಲ್ಲ. ಹೀಗಾಗಿ ಅಲ್ಲಿ ಅವಶ್ಯಕತೆ ಜಾಸ್ತಿ ಇತ್ತು. ಜನರ ಮಧ್ಯೆ ಇದ್ದವರು ಬರೀ ಪೊಲೀಸ್ ಪೇದೆಗಳು, PSIಗಳು ಮಾತ್ರ. ACP DCPಗಳು ಯಾರೂ ಕೂಡ ಸ್ಟೇಡಿಯಂ ಬಳಿ ಇರಲಿಲ್ಲ. 1 ಲಕ್ಷಕ್ಕಿಂತಲೂ ಹೆಚ್ಚು ಫ್ಯಾನ್ಸ್ ಇದ್ದ ಕಡೆ ಕೇವಲ 1600 ಪೊಲೀಸರು. 1 ಲಕ್ಷ ಅಲ್ಲ ರೀ, ಹತ್ತತ್ರ 2 ಲಕ್ಷ 2.5 ಲಕ್ಷ ಅಷ್ಟು ಜನರನ್ನ 1600 ಪೊಲೀಸರು ಕಂಟ್ರೋಲ್ ಮಾಡೋಕ್ಕಾಗತ್ತಾ? ಪೊಲೀಸರ ಕಂಟ್ರೋಲ್ ಅಲ್ಲ, ಪೊಲೀಸರನ್ನೇ ಬೇಕಾದರೆ ಎತ್ತ ಬಿಸಾಕಿ ಒಳಗಡೆ ನುಗ್ಗುವಂಥ ಹುರುಪು, ಹುಮ್ಮಸ್ಸು, ಅಭಿಮಾನದ ಉನ್ಮಾದದಲ್ಲಿ ತೇಲಾಡ್ತಾ ಇದ್ರು ಅವತ್ತು ಫ್ಯಾನ್ಸ್. ಇತ್ತ ವಿಧಾನಸೌಧದ ಮೆಟ್ಟಿಲ ಮೇಲೆ ಇಬ್ಬರು DCPಗಳ ಮಧ್ಯೆ ಜಟಾಪಟಿ. ಯಾವುದಕ್ಕೆ? ಸಿದ್ದರಾಮಯ್ಯನವರನ್ನು ಓಲೈಸೋದಕ್ಕೆ, ಅವ್ರ ಮೊಮ್ಮಗನಿಗೆ ಸೆಲ್ಫಿ ತೆಗ್ಸೋಕ್ಕೆ. ಇದು DCPಗಳ ಮಧ್ಯೆ ನಡೆದಂಥ ಜಟಾಪಟಿ. ಎಲ್ಲಿ? ವಿಧಾನಸೌಧದ ಮುಂಭಾಗದ ಮೆಟ್ಟಿಲುಗಳ ಮೇಲೆ ಮುಖ್ಯಮಂತ್ರಿಗಳನ್ನು ಓಲೈಸೋದಕ್ಕೆ, ಅವ್ರ ಮೊಮ್ಮಗನಿಗೆ ಸೆಲ್ಫಿ ತೆಗೆಸ್ಕೊಳ್ಳೋದಕ್ಕೆ, ಅಲ್ಲಿ ಜನರನ್ನು ಫ್ರೀ ಮಾಡೋದಕ್ಕೆ ಈ ಕೆಲಸ ಮಾಡ್ತಾಯಿದ್ರು DCPಗಳು. ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದಲ್ಲಿ ಹೆಚ್ಚು ಕಾನ್ಸಂಟ್ರೇಷನ್ ಇತ್ತು, ಆ ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾನ್ಸಂಟ್ರೇಷನ್ ಕಡಿಮೆ ಇತ್ತು ಅಂತ. ಆದರೆ ಅಲ್ಲಿದ್ದದ್ದು ಕಾನ್ಸ್ಟೇಬಲ್ಗಳು ಮತ್ತು PSIಗಳು. ಅಲ್ಲಿ ಕಾನ್ಸ್ಟೇಬಲ್ಗಳು PSIಗಳು ಇದ್ದದ್ದಕ್ಕೆ ಒಂದಿಷ್ಟು ಪ್ರಾಣಗಳಾದರೂ ಉಳಿದು, ಇಲ್ಲದೇ ಇದ್ದರೆ
ಸರಿಯಾದ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಇನ್ನೂ ಎಷ್ಟು ಜನ ಸತ್ತೋಗ್ತಿದ್ರೆ ಏನೋ ಗೊತ್ತಿಲ್ಲ. ಹಾಗಾಗಿ ನಾವು ಇಡೀ ಪೊಲೀಸ್ ಇಲಾಖೆಯ ಬಗ್ಗೆ ಒಂದು ನೆಗೆಟಿವಿಟಿ ಅಲ್ಲ, ರಾಜಕಾರಣಿಗಳ ಒತ್ತಡ ಹೇಗಿರುತ್ತೆ ಅಂತ, ಇದು ನಿಜವಾದ ಕತೆ. ಓಕೆ, ಈ ಕುರಿತಂತೆ ಮಾತನಾಡೋದಕ್ಕೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಸೀನಿಯರ್ ಎಡಿಟರ್ ಅರವಿಂದ್ ಸಾಗರ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಎಸ್ ಅರವಿಂದ್, 1600 ಪೊಲೀಸರು, ನನಗೆ ಗೊತ್ತಿಲ್ಲ ಪೊಲೀಸ್ ಇಲಾಖೆಯಲ್ಲಿ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆ ಯಾವ ರೀತಿಯಾದಂಥ ಪ್ರಿಪರೇಷನ್ ನಡೆಯುತ್ತೆ, ಯಾವ ರೀತಿಯಾದಂಥ ಹೆಚ್ಚುವರಿ ಪೊಲೀಸರನ್ನು ನಿಯೋಜನೆ ಮಾಡ್ತಾರೆ, ಎಲ್ಲೆಲ್ಲಿಂದ ಪೊಲೀಸರನ್ನು ಕರ್ಕೊಂಡು ಬರ್ತಾರೆ. ಸೊ 1600 ಪೊಲೀಸರು ಇದ್ದರು. ಈ 1600 ಪೊಲೀಸರು ಎರಡೂ ಕಾರ್ಯಕ್ರಮಗಳನ್ನು ನೋಡ್ಕೊಳ್ತಾ ಇದ್ರ ಅಥವಾ ಕೇವಲ ಚಿನ್ನಸ್ವಾಮಿ ಸ್ಟೇಡಿಯಂ ಮಾತ್ರ ಇದ್ರ? ರಾಧಾ, ಈಗ ಗ್ಯಾರಂಟಿ ನ್ಯೂಸು ಹಾಗೆ CID ತನಿಖಾ ತಂಡದ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಇದಾಗಿರುತ್ತೆ. ಈಗ ಸ್ಟೇಡಿಯಂನ ಒಂದು ಜನಸಂಖ್ಯೆ 40,000 ಏನೋ ಅಷ್ಟೇ ಇರಬೇಕಾದ್ರೆ ಒಂದು ಅಲ್ಲಿ ಎಷ್ಟು ಜನ ಸೇರ್ತಾರೆ ಏನು ಅಂತಕ್ಕಂಥ ಅಂಶಗಳು ಅಂಕಿಅಂಶಗಳಲ್ಲಿ ಅಲ್ಲಿ ಫೇಲ್ಯೂರ್ ಆದರು. ಆನಂತರದಲ್ಲಿ ಇಂಥ ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಅಂತಂದಾಗ KSRP ಪ್ಲಟೂನ್ ಆಗ್ಬೋದು ಅಥವಾ ಸುತ್ತಮುತ್ತ ಪೊಲೀಸ್ ಠಾಣೆಗಳು ಅಥವಾ ಸುತ್ತದಲ್ಲಿ ತಾಲೂಕಲ್ಲಿರ್ತಕ್ಕಂಥದ್ದು ಅಥವಾ ಹತ್ತಿರದಲ್ಲಿ ಜಿಲ್ಲೆಗಳಿಂದ ಮ್ಯಾನ್ ಪವರ್ನ ಡ್ರಾ ಮಾಡ್ಕೊಳ್ಬೇಕಾಗಿತ್ತು. ಈ ರೀತಿ ಡ್ರಾ ಮಾಡಿಕೊಳ್ಳಲು ಕೂಡ ಏನು ನಿನ್ನೆ ಅವತ್ತಿನ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಗರ ಪೊಲೀಸ್ ವ್ಯವಸ್ಥೆ ವಿಫಲವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ಲಭ್ಯ ಆಗಿರ್ತಕ್ಕಂಥದ್ದು. ಈಗ ಅಲ್ಲಿ ಒಂದು ವಾಹನ ಕಳಿಸಿ ಇಷ್ಟು ಜನ ಪೊಲೀಸ್ನವರಿದ್ದಾರೆ ಇದನ್ನು ಡ್ರಾ ಮಾಡ್ಕೊಳ್ಳಿ ಅಂತ ಕೆಲವು ಹಿರಿಯ ಪೊಲೀಸ್ ಅಧಿಕಾರಿಗಳು ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆದಿಯಾಗಿ ಹೇಳಿರಬಹುದಾದ ಕೆಲವು ಅಧಿಕಾರಿಗಳ ಮಾತಿಗೆ ಇಲ್ಲಿ ನಗರ ಪೊಲೀಸ್ ಆಡಳಿತ ವ್ಯವಸ್ಥೆ ಕಿವಿಗೊಡಲಿಲ್ಲ ಅಂತಕ್ಕಂಥ ದೊಡ್ಡ ಬಲವಾದ ಆರೋಪ ಇವತ್ತು CID ತನಿಖಾ ತಂಡದ ಮುಂದೆ ಬಂದು ನಿಂತ್ಕೊಂಡಿದೆ. ಇಷ್ಟು ಜನ ಸೇರ್ತಾರೆ ಅಂತಂದಾಗ ಇವರು ಬರೀ ಒಂದು 1500ರಿಂದ 1600 ಜನ ಪೊಲೀಸರನ್ನ ಇಟ್ಕೊಂಡು ನಿಭಾಯಿಸ್ತೀರಿ ಅಂತಕ್ಕಂಥದ್ದು ಅದು ಭಾಳ ಶಕ್ತಿಪೂರ್ವಕವಾಗಿ ಅವ್ರು ಮನಗಂಡಿರ್ತಕ್ಕಂಥ ಮಾತು ಅಥವಾ ಇದೊಂಥರ ಅಧೈರ್ಯವೋ ಗೊತ್ತಿಲ್ಲ. ಇವರ ಅಧೈರ್ಯ ಅಥವಾ ಇವರ ಭಾಳ ಮನಸ್ಥಿತಿ ಗಟ್ಟಿಗೆ 11 ಜನ ಬಲಿಯಾಗ್ತಕ್ಕಂಥ ಪ್ರಸಂಗ ಬಂತು. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಅಂತಂದ್ರೆ ಅರವಿಂದ್, ಈಗ 1600 ಜನ ಪೊಲೀಸರು ಇದ್ರು, ಸುಮಾರು 1.5-2 ಲಕ್ಷ ಜನರಿದ್ರು. ಹಾಗಂತ 2 ಲಕ್ಷ ಜನರಿಗೆ 2 ಲಕ್ಷ ಪೊಲೀಸರನ್ನು ನಿಭಾಯಿಸೋದಕ್ಕಾಗೋದಿಲ್ಲ. 2 ಲಕ್ಷ ಜನರಿಗೆ 2 ಲಕ್ಷ ಪೊಲೀಸರನ್ನ ತಂದು ನಾವು ನಿಲ್ಸಕ್ಕಾಗೋದಿಲ್ಲ. ಜನ ಯಾವ ರೀತಿ ಉನ್ಮಾದಕ್ಕೆ ಒಳಗಾಗಿದ್ರು ಅಂತಂದ್ರೆ ಪೊಲೀಸರನ್ನು ಕೂಡ ಹಾಕಿ ಮೆಟ್ಟಿ ಅವ್ರ ಮೇಲಿಂದ ಓಡೋಗುವಂಥ ಸ್ಥಿತಿಯಲ್ಲಿ ಜನ ಇದ್ರು. ಇಲ್ಲಿ ಪೊಲೀಸ್ ಎಷ್ಟು ಸಂಖ್ಯೆಯಲ್ಲಿ ಇದ್ದಾರೆ ಅನ್ನೋದಕ್ಕಿಂತ ಎಷ್ಟು ವ್ಯವಸ್ಥಿತವಾಗಿ ಮಾಡಿದ್ರು. ನಾಟ್ ಇವನ್ ಒಂದು ಬ್ಯಾರಿಕೇಡ್ ಕಾಣಲಿಲ್ಲ ಅಲ್ಲಿ. ಸೊ ಎಷ್ಟು ವ್ಯವಸ್ಥಿತವಾಗಿ ಅವರು ಮಾಡಿದ್ರು ಅಂತ, ಬ್ಯಾರಿಕೇಡ್ಗಳು ಹಾಕಿ ಸಪ್ರೇಟ್ ಲೇನ್ ಮಾಡಿ ಗೇಟ್ 1, 2, 3 ಇದಕ್ಕೆಲ್ಲ ಇದು ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ಪಥವನ್ನು ನಿರ್ಮಾಣ ಮಾಡಿ ಹಿಂಗೆ ಹೋಗಬೇಕು ಸಾಲ್ಗಟ್ಟಿ ಅಂತ. ಈಗ ಇದ್ದಕ್ಕಿದ್ದಂತೆ ಕುರಿ ದೊಡ್ಡಿ ಥರ ಎಲ್ಲರನ್ನೂ ತುಂಬಿಕೊಂಡು ಒಂದೇ ಸರಿ ಗೇಟ್ ಓಪನ್ ಮಾಡಿಬಿಟ್ರೆ ಎಲ್ಲ ಮೇಂತ ಹೊರಗಡೆ ಹೆಂಗೆ ಬರ್ತವೆ ಹಂಗಾಯ್ತು ಇವತ್ತು. ಅಂದರೆ ಮನುಷ್ಯರನ್ನ ಅಲ್ಲಿರೋರನ್ನ ಮನುಷ್ಯರಂತ ಟ್ರೀಟ್ ಮಾಡಿಲ್ಲ, ಒಂಥರ ಸೊಳ್ಳೆಗಳು ನೊಣಗಳು ಒಳ್ಳೆ ಜಿರ್ಲೆಗಳ ಥರ ಟ್ರೀಟ್ ಮಾಡಿದ್ರಲ್ಲಿ. ಖಂಡಿತರದ ಯಾವುದು ಈಗ ಈ ಅಂತಾರಾಷ್ಟ್ರೀಯ ಪಂದ್ಯ ಅಥವಾ ಟೆಸ್ಟು ಏನು ತಂದಾಗ ಟಿಕೆಟ್ ಕೊಟ್ಟು ಬರ್ತಾರೆ, ಅದಕ್ಕೆ ಒಂದು ಇಂಥ ಗೇಟು ಈ ಜಾಗದಲ್ಲೇ ಬರಬೇಕು ಹಾಗೆ ಅಂತಕ್ಕಂಥ ಮಾರ್ಗಸೂಚಿಯನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ಯಾಕೆ ಮಾಡಿಲ್ಲ? ಈ ಜನ ಇಷ್ಟು ಸೇರ್ತಾರೆ ಅಂತ ಗೊತ್ತಾದಾಗ ಹೆಂಗೋ ಫ್ರೀ ಹೆಂಗೋ ಹೋಗ್ಬೋದು ಬಿಟ್ಬಿಡೋಣ ಈ ರೀತಿಯ ಒಂದು ದುರಾಲೋಚನೆ ಒಂದು ಈ ಥರ ಒಂದು ಚಿಂತನೆ ಮಾಡಿರ್ತಕ್ಕಂಥ ಅಧಿಕಾರಿಗಳು ಅಥವಾ KSನವರೋ ಗೊತ್ತಿಲ್ಲ. ಈ ವ್ಯವಸ್ಥೆನೇ ಸರಿಯಾಗಿ ನೀವು ಆಗಲೇ ಹೇಳಿದಾಗೆ ಒಂದು ಜನರು ಹೋಗ್ತಕ್ಕಂಥ ಒಂದು ಪಥ ದಾರಿ ಬ್ಯಾರಿಕೇಡ್ ಹಾಕಿ ಮಾಡಿಕೊಟ್ಟಿದ್ದರೆ ಆವಾಗಲೂ ಕೂಡ ಒಂದು ನಿಯಂತ್ರಣ ಆಗ್ತಿತ್ತು. ಜನ ಅಂದರೆ ನುಗ್ಗಲು ಆಗ್ತಿರಲಿಲ್ಲ, ಕಾಲು ತುಳಿತ ಆಗ್ತಿರಲಿಲ್ಲ, ಸಾವು ನೋವುಗಳು ಆಗ್ತಿರಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟ. ಇದರಲ್ಲೂ ಕೂಡ ಎಡವಿದ್ದಾರೆ ಅಂತಂದರೆ ಅದಕ್ಕೆ ಕಾರಣರು ಯಾರು? ಹಾಗಾದರೆ ಪೊಲೀಸ್ ವ್ಯವಸ್ಥೆನ KSನವರ ಅಂತಕ್ಕಂಥ ಪ್ರಶ್ನೆ ಬರುತ್ತೆ. ಇದು ಇನ್ನೊಂದು ಅಲ್ಲಿ ವಿಧಾನಸೌಧ ಹತ್ರ ಇರ್ತಕ್ಕಂಥ ಪೊಲೀಸ್ ಎಲ್ಲ ಅಧಿಕಾರಿಗಳ ದಂಡು ಅಲ್ಲಿತ್ತು. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ನಾನು ಆಗಲೇ ಹೇಳಿದಾಗೆ ಅಲ್ಲಿ PSIಗಳು, ಟ್ರಾಫಿಕ್ ಪೊಲೀಸ್ನವರು ಅಥವಾ ಇನ್ಯಾರೋ ಪೊಲೀಸ್ನವರು ಅವ್ರು ಬಿಟ್ಟರೆ ಇನ್ಯಾರೂ ಕಾಣಲಿಲ್ಲ. ನೀವು ಸಾಕಷ್ಟು ವಿಜುವಲ್ಗಳಲ್ಲಿ ನೋಡ್ಬೋದು ಅದನ್ನು. ಎಲ್ಲರೂ ಅಲ್ಲಿದ್ದರು. ಯಾಕೆ ಏನು ಇರ್ತಕ್ಕಂಥ ಪ್ರಶ್ನೆ ಬಂದಾಗ ಆಗಲೇ ನಾನು ಹೇಳಿದೆ, ತಾವು ಹೇಳಿದ್ರಿ, ಅಲ್ಲಿ ದೊಡ್ಡ ದೊಡ್ಡ ರಾಜಕಾರಣಿಗಳ CM ಆದಿಯಾಗಿ ಯಾರು ಜಮೀರ್ ಖಾನು ಮತ್ತೊಬ್ಬರು ಸಿದ್ದರಾಮಯ್ಯನವರು ಅವರ ಮಕ್ಕಳ ಮೊಮ್ಮಕ್ಕಳ ಫೋಟೋಗಳನ್ನು ಹೊಡೆಸ್ಕೊಟ್ಟು ಅವರ ಸೆಲ್ಫಿ ತೆಗೆಸ್ಕೊಡೋದ್ರಲ್ಲಿ ಭಾಳ ನಿರತರಾಗಿದ್ದರು. ಯಾಕೆಂದರೆ ಅವ್ರು ಶಬಾಷ್ಗಿರಿ ತಗೋಬೇಕಾಗಿತ್ತು. ಅವ್ರ ಯೋಚನೆಗಳು ಏನಿತ್ತೋ ಏನೋ ಗೊತ್ತಿಲ್ಲ. ಈ ರೀತಿ ಮನವೊಲೈಕೆಯ
ಒಂದು ಅಧಿಕಾರಿಗಳ ಆಡಳಿತ ವ್ಯವಸ್ಥೆ ರಾಜಕಾರಣಿಗಳನ್ನ ಬಹಳ ಹತ್ತಿರಕ್ಕೆ ತಗೊಂಡು ಓಡ್ಬಿಡುತ್ತೆ ಅಂತಕ್ಕಂಥ ರೀತಿಯಲ್ಲಿ ನಡೆದಿದ್ದು ಇಲ್ಲಿಗೆ ಸಾವಿಗೆ ಕಾರಣ ಆಯಿತು ಅಂತಕ್ಕಂಥ ಸ್ಪಷ್ಟವಾಗುತ್ತೆ. ಆಮೇಲೆ ಡ್ರಾ ಮಾಡ್ಕೊಳ್ಳಿ, ಮ್ಯಾನ್ ಪವರ್ನ ಡ್ರಾ ಮಾಡ್ಕೊಳ್ಳಿ ಅಂತ ಹೇಳಿ ಸೂಚನೆ ಕೊಟ್ಟರು ಮಾಡ್ಕೊಳ್ಳಿಲ್ಲ ಅಂದರೆ ಅದಕ್ಕೆ ಯಾರು ಹೊಣೆ ಆಗ್ತಾರೆ? ಹಾಗಾದ್ರೆ ಎಲ್ಲ ಮುಗಿದು ಹೋದ್ಮೇಲೆ ಆವಾಗ ವಾಹನ ಬರುತ್ತೆ, ಅದ್ರಲ್ಲಿ ಪೊಲೀಸ್ನವ್ರು ಬರ್ತಾರೆ ಅಂತಕ್ಕಂಥ ಮಾಹಿತಿ ಇದೆ. ಅರವಿಂದ್ ಅವರೇ, ಡ್ರಾ ಮಾಡ್ಕೊಳ್ಳಕ್ ಟೈಮ್ ಈ ರೀತಿಯ ವ್ಯವಸ್ಥೆಗೆ ಕಾರಣ ಹಾಗಾದ್ರೆ ಯಾರು ಆಗ್ತಾರೆ ಅಂತಕ್ಕಂಥದ್ದು totally police ವೈಫಲ್ಯ ಟೈಮ್ ಅಂತಕ್ಕಂಥದ್ದು. ತುಂಬಾ ಕಡಿಮೆ ಇತ್ತು. ನಾಟ್ ಇವನ್ 4 hours ಅಲ್ಲಿ ನೀವು ಬೇರೆ ಬೇರೆ ಜಿಲ್ಲೆಗಳಿಂದಲಾದ್ರೂ ಪೊಲೀಸರು ತರಿಸ್ತೀನಿ ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್. ಸುಮ್ಮನೆ ಡ್ರಾ ಮಾಡ್ಕೊಳ್ಳಿ ಅಂದ ತಕ್ಷಣ ಮೇಲಿಂದ ಉದುರ್ತಾರ ಪೊಲೀಸರು? ಬರ್ಬೇಕಾಗತ್ತೆ. ಇಟ್ ವಿಲ್ ಟೇಕ್ ಟೈಮ್. ಆಗ್ಲಿ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಿಬ್ಬಂದಿ ಇಲ್ಲಿನವ್ರನ್ನೇ ಡ್ರಾ ಮಾಡ್ಕೊಂಡಿಲ್ವಲ್ಲ, ಮಾಡ್ಕೊಂಡಿಲ್ವಲ್ಲ, ಬೇಕಾದಷ್ಟು ಸಿಬ್ಬಂದಿ ಇಲ್ಲೇ ಸಿಕ್ತಿದಾರಲ್ಲ, KSRP ಪೆಟ್ರೋಲ್ ನಿತ್ತಲ್ಲ, ಸಾಕಷ್ಟು ಸಿಬ್ಬಂದಿಗಳು ಇಲ್ಲೇ ಸಿಕ್ತಿದಾರಲ್ಲ. ಇವೇನು ಫಸ್ಟ್ ಟೈಮ್ ಬಂದೋಬಸ್ತ್ ಸ್ಟೇಡಿಯಂ ಹತ್ರ ಮಾಡ್ತಾ ಇಲ್ವಲ್ಲ? ಹೆಂಗ್ ಮಾಡ್ಬೋದು ಅಂತ ಗೊತ್ತಿತ್ತಲ್ಲ, ಸ್ಟೇಡಿಯಂ ಅವ್ರು ಸಹಕಾರ ಪಡಿಬೋದಿತ್ತಲ್ಲ. ಸ್ಟೇಡಿಯಂದವರು ಅವರು ಕೂಡ ಆಡಳಿತ ಮಂಡಳಿ ಕೂಡ ವೈಫಲ್ಯ ಅವ್ರದ್ದು ಕೂಡ. ಇಬ್ಬರ ನಡುವೆ ನಗರ ಪೊಲೀಸರು ಆಯುಕ್ತರು ಅಥವಾ ನಗರ ಪೊಲೀಸ್ ವ್ಯವಸ್ಥೆ ಅಥವಾ KSE ನಡುವೆ ಇರ್ತಕ್ಕಂಥ ಪರಸ್ಪರ ಹೊಂದಾಣಿಕೆ ಇಲ್ದಿರ್ತಕ್ಕಂಥದ್ದು ಇವತ್ತು ಈ ದೊಡ್ಡ ಅಚಾತುರ್ಯಕ್ಕೆ ದೊಡ್ಡ ಇದಕ್ಕೆ ಕಾರಣ ಆಗೋಯ್ತು. ಓಕೆ, ಥ್ಯಾಂಕ್ ಯು ಅರವಿಂದ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಬಹಳಷ್ಟು ಸಿಬ್ಬಂದಿಗಳನ್ನು, ಇನ್ನಷ್ಟು ಸಿಬ್ಬಂದಿಗಳನ್ನು ನಿಯೋಜಿಸಬಹುದಾಗಿತ್ತು. ಆದರೆ ಎಷ್ಟು ಸಿಬ್ಬಂದಿಗಳನ್ನು ಯಾಕೆಂದರೆ ಯಾರೂ ಮಾತಾಡೋರಿಲ್ಲ. ಸ್ವತಃ ಪೊಲೀಸ್ ಕಮಿಷನರನ್ನೇ ಅಮಾನತು ಮಾಡಿರೋದ್ರಿಂದ ಯಾರೂ ಕೂಡ ಮಾತಾಡೋಕ್ಕೆ ಇಲ್ಲ. ಓಪನ್ ಆಗಿ ಹೀಗೆ ಆಗಿತ್ತು, ಹಾಗೆ ಆಗಿತ್ತು, ನಾವು ಬೇಡ ಅಂತಂದ್ವಿ, ನಮ್ಗಾಗಲ್ಲ ಅಂತ ಅಂದ್ವಿ, ಇನ್ನೊಂದು ದಿನ ಮಾಡೋಣ ಅಂತ ಅಂದ್ವಿ. ನೋ, ಯಾರಿಗೂ ಮಾತಾಡುವಂತಹ ಇಲ್ಲಿ ಅಧಿಕಾರ ಇಲ್ಲ. ಯಾಕೆಂದರೆ ಅಮಾನತಿನಲ್ಲಿ ಇಡಲಾಗಿದೆ. ಸೊ ಯಾರೂ ಮಾತಾಡಲ್ಲ. ತನಿಖೆಯಲ್ಲಿ ಹೊರಬಂದಂತಹ ಅಂಶಗಳ ಆಧಾರದ ಮೇಲೆ ಇವತ್ತು ನಾವು ಮಾತಾಡ್ತಾ ಇದ್ವಿ. ಬಟ್ ಆ್ಯಕ್ಚುಯಲ್ ಆಗಿ ಏನು ನಡೀತು ಅನ್ನೋದನ್ನು ಅಮಾನತಿಗೆ ಒಳಗಾದಂತಹ ಆ 7 ಮಂದಿನೇ ಹೇಳಬೇಕು. ಹೇಳಬಾರದು ಅಂತ ಅವರನ್ನು ಅಮಾನತು ಮಾಡಿದ್ದಾರೇನೋ ಯಾರಿಗೆ ಗೊತ್ತು. ಬಟ್ ಏನೇ ಆಗಲಿ, ಈಗ ನಾವು ಎಲ್ಲ ಮಾತಾಡ್ತೀವಿ.